ಸೌಂದರ್ಯ ಲಹರಿಯ 14ನೇ ಶ್ಲೋಕದ ಅರ್ಥವನ್ನ ತಿಳಿಸ್ಕೊಡೋ ಸಮಯ ಆಗಿದೆ. ಏನ್ ಹೇಳ್ತೀರಾ? ಈ ಸೌಂದರ್ಯ ಲಹರಿಯಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬ ಮನುಷ್ಯ ರಹಸ್ಯ ಮಾರ್ಗ ಅಂತ ಕರಿತೀವಿ. ರಹಸ್ಯ ಮಾರ್ಗ ಅಂದ್ರೆ ದೇವಿಯಲ್ಲಿ ಏನೇನು ರಹಸ್ಯಗಳು ಅಡಗಿದೆ, ಜಗನ್ಮಾತೆನ ಪರಮೇಶ್ವರ ಏನು ವರ್ಣಿಸಿದ್ದ ಆಳವಾಗಿ ಹೋಗಿ ಅವಳು ಎಲ್ಲೆಲ್ಲಿದ್ದಾಳೆ ಆ ರಹಸ್ಯ ದೇವಿ ಅನ್ನೋದನ್ನ ತಿಳ್ಕೊಂಬರ್ಬೇಕು. ಸೌಂದರ್ಯ ಶಂಕರಾಚಾರ್ಯನ ಸ್ವಾಗತಿಸಿ ಆ ಜ್ಞಾನ ಚಿನ್ಮುದ್ರಾನ ಅತಿ ರಹಸ್ಯದಲ್ಲಿರ್ತಕ್ಕಂಥ ದೇವಿ ಹೇಗಿರ್ತಾಳೆ, ಕೋಪವಾಗಿರ್ತಾಳ, ರೌದ್ರವಾಗಿರ್ತಾಳ, ಅವಳ ಆಯುಧಗಳೇನು ಎಲ್ಲ ತಿಳ್ಕೊಳ್ಳೋಣ. ಬನ್ನಿ ಶಂಕರಾಚಾರ್ಯನ ಸ್ವಾಗತಿಸೋಣ. ಇವತ್ತು ನಿತ್ಯ ಕ್ಲೀನಾದೇವಿ ಜ್ಞಾಪಕ ಇಟ್ಕೊಳ್ಳಿ. ನಿತ್ಯ ಕ್ಲೀನಾದೇವಿ, ನಿತ್ಯ ಕ್ಲೀನಾದೇವಿಯನ್ನ ಅತಿ ರಹಸ್ಯ ದೇವಿಯ ಎದೆ ಭಾಗದ ಒಳಗೆ ಇರ್ತಾಳೆ. ಅಂದ್ರೆ ಇವಳಿಬ್ರು ದೇವಿಗಳನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಕ್ಲೀಂ ಕ್ಲೀಂ ಕ್ಲೀಂ, ಇದು ರಹಸ್ಯ, ಅತಿ ರಹಸ್ಯ. ಇಂತಹ ಅತಿ ರಹಸ್ಯನ ನೀವು ಇಟ್ಕೋಬೇಕು. ಕ್ಲೀಂ 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 ಸಾಧ್ಯಾಂ ಕ್ಲೀಂ ಕ್ಲೀಂ ಕ್ಲೀಂ, ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಕ್ಲೀಂ ಅನ್ನೋಳು ಮಹಾಶಕ್ತಿ. ಈ ಮಹಾಶಕ್ತಿಯನ್ನ 3 ಸರಿ ಉಚ್ಚರಿಸಿದಾಗ ಕಾಯ ವಾಚ ಮನಸ್ಸ. ಅದಾದ ಮೇಲೆ ನಾವು ಸಾಧ್ಯಾಂ ಅಂದ್ರೆ ಆತ್ಮದಲ್ಲಿರತಕ್ಕಂಥ ನಿತ್ಯ ಕ್ಲೀನಾದೇವಿ, ಅವಳು ಒಳಬಾರ್ದು ಕ್ಲೀಂ. ಆ ಕ್ಲೀಮು ಕ್ಲೀನ್ ಆನಾ ಅಂದ್ರೆ ಯಾವತ್ತು ಕ್ಲೀನ್ ಅಂದ್ರೆ ನೀವು ಇಂಗ್ಲಿಷ್ ಕ್ಲೀನ್ ಅನ್ಕೊಂಡ್ಬಿಡ್ಬೇಡಿ. ಜೀವನದಲ್ಲಿ ಎದೆ ಭಾಗದಲ್ಲಿ ನಾದೇವಿ. ನಾದೇವಿ ಅಂದ್ರೆ ನಾಗದೇವಿ ಅವಳು. ಅದಕ್ಕೆ ಅವಳು ಕಾಲಲ್ಲಿ ಸ್ವರಮಯಂ. ಆ ಸ್ವರಮಯಂ ಅಂತಕ್ಕಂಥವಳು ಇವಳನ್ನ ನಾಗಲಕ್ಷ್ಮಿ ವಶೀಕರಣ ಮಾಡ್ಕೋಬೇಕು. ಅದಕ್ಕೆ ಇವಳು ಸಿಗೋದು ಕಷ್ಟವಂತೆ. ನೋಡಿದ ತಕ್ಷಣ ಹಿಡ್ಕೊಂಡ್ಬಿಡ್ಬೇಕು ಇವಳನ್ನ. ರಹಸ್ಯ ದೇವಿನ ನೋಡಿದ ತಕ್ಷಣ ಇವಳನ್ನ ಸಾಧನೆ ಮಾಡೋದು ಅಂದ್ರೆ ಕಾಡಲ್ಲಿ ಕೂತ್ಕೊಂಡು ಸಾಧನೆ ಮಾಡಬೇಕು. ಅಮಾವಾಸ್ಯ ರಾತ್ರಿಯಲ್ಲಿ ಕೂತ್ಕೊಂಡು ಸಾಧನೆ ಮಾಡಬೇಕು. 6 ಗಂಟೆ ಸೂರ್ಯ ಅಸ್ತವಾದ ಮೇಲೆ ನೀವು ಕಾಡಿನ ಮಧ್ಯಭಾಗದಲ್ಲಿ ಓಡಾಡ್ಬಿಟ್ಟು ಸಾಧನೆ ಮಾಡಬೇಕು. ಆ 8 ಶಕ್ತಿಯ ಸೌಂದರ್ಯ ದೇವಿನ ಇವತ್ತು ವರ್ಣಿಸೋಣ. ಮತ್ತಷ್ಟು ವಿಚಾರ ಮಾತಾಡೋಣ. ಅದಕ್ಕೆ ಫಸ್ಟ್ ಶ್ಲೋಕ ನೋಡೋಣ. ಬನ್ನಿ ವೀಕ್ಷಕರೇ. ಕ್ಷಿತೌ ಷಟ್ಪಂಚಾಶದ್ವಿಸಮಧಿಕ ಪಂಚಾಶದುದಕೆ ಹುತಾಶೇಷಷ್ಟಿಗೆ ಚತುರಧಿಕ ಪಂಚಾಶದನಿಲೆ ದಿವಿದ್ವಿಷಟ್ತ್ರಿಂಶತ್ ಮನಸಿ ಚ ಚತುಷ್ಷಷ್ಟಿರಿತಿಯೇ ಮಯೂಖಾಃ ತೇಷಾಮಪ್ಯುಪರಿ ತವ ಪಾದಾಂಬುಜಯುಗಂ. ಕ್ಷಿತೌ ಷಟ್ಪಂಚಾಶದ್ವಿಸಮಧಿಕ ಪಂಚಾಶದುದಕೆ ಹುತಾಶೇಷಷ್ಟಿಗೆ ಚತುರಧಿಕ ಪಂಚಾಶದನಿಲೆ ದಿವಿದ್ವಿಷಟ್ತ್ರಿಂಶತ್ ಮನಸಿ ಚ ಚತುಷ್ಷಷ್ಟಿರಿತಿಯೇ ಮಯೂಖಾಃ ತೇಷಾಮಪ್ಯುಪರಿ ತವ ಪಾದಾಂಬುಜಯುಗಂ. ನೋಡಿದ್ರೆ ಏನು ಆನಂದ ಆಗತ್ತೆ. ಆ ಹೇಳೋ ಸ್ವರದಲ್ಲಿ ಅವರಿಬ್ರು ಆ ಬಾಂಬೆ ಸಿಸ್ಟರ್ಸು ಹಾಡಿದ್ದಾರೆ. ಅಬ್ಬಬ್ಬಬ್ಬ, ನಿಜಕ್ಕೂ ಸಾರ್ಥಕ ರೀ. ಇಂಥ ಒಂದು ಶ್ಲೋಕಗಳೆಲ್ಲ ಸೌಂದರ್ಯವನ್ನ ವರ್ಣಿಸ್ತಾ ದೇವಿಯನ್ನ ಪರಮೇಶ್ವರ ಹಾಡಿದ್ದನ್ನ, ಭೂಲೋಕಕ್ಕೆ ಶಂಕರಾಚಾರ್ಯ ಕೊಟ್ಟಿದ್ದನ್ನ, ನಾರದ ಮಹಾಮುನಿಗಳು ಹಾಡ್ತಾ ನಮಗೆಲ್ಲ ಕೇಳಿಸಿದ್ದನ್ನ, ಅಂಥ ದಿವಸಗಳಿಂದ ಇವತ್ತಿನವರೆಗೂ ಇದಿದೆ ಅಂದ್ರೆ ನಿಜಕ್ಕೂ ಶಾಶ್ವತ ಧನ್ಯ ನಮ್ಮ ಜನ್ಮ. ಅದಕ್ಕೆ ಅಲ್ಲೇನು ಹೇಳುತ್ತೆ, ಚಿಕ್ಷತೆ ಅಂದ್ರೆ ಚಕ್ಷಸ್ಸಲ್ಲಿ ಚಿಕ್ಷಸೆ, ಅವಳು ಆಜ್ಞಾಚಕ್ರವನ್ನ. ಷಟ್ಕುಕ್ಷಿ 6 ಹೊಟ್ಟೆಗಳವಳು, ರಹಸ್ಯದೇವಿ 6 ಹೊಟ್ಟೆಗಳವಳು. ವಾಸಸ್ಥಿತೆ, ಅವಳು ಕೆಳಪಾತಾಳದಲ್ಲಿ ವಾಸವಾಗಿರ್ತಾಳೆ. ಸಮಾಧಿಕಪ ಅಂದ್ರೆ ಸಮಾಧಿಕಪ ಅಂದ್ರೆ ಪಾದಗಳು ಮಾತ್ರ ಕಂಡಲ್ಲಿ. ನೀನು ಚತುಷ್ಷಷ್ಟಿ ಗಣಸೇವಿತ. ಅದಕ್ಕೆ ಚತುಷ್ಷಷ್ಟಿ ಅಂದ್ರೇನು 64. ಚತುಷ್ ಅಂತಕ್ಕಂಥ 4, ಷಷ್ಟಿ ಅಂದ್ರೆ 6, 64 ಚತುಷ್ಷಷ್ಟಿ ಯೋಗಿನಿ ಗಣಸೇವಿತ ಅಂತ ದೇವಿಗಳಲ್ಲಿ 64 ಪೀಠಗಳಲ್ಲಿ ಒಂದಾಗಿ ಕೂತ್ಕೊಂತಾಳೆ. ಇವಳನ್ನು ಹಿಡಿಬೇಕು ನಾವು. ಆ ರಹಸ್ಯ ದೇವಿನ ಸುಮ್ಮನೆ ಸಿಕ್ಕಿದ್ರೆ ಸಾಕ, ಅಂತ ಬರ್ತಾಳೆ. ಆಗ ಯಾವುದೋ ಹಾವು ಅನ್ಸ್ಕೊಂತೀರ, ಇಲ್ಲ ಯಾವುದಾದ್ರೂ
ಅನ್ನತ್ತೆ ಕಾಡಲ್ಲಿ, ಗೊತ್ತಾಗಲ್ಲ, ಹೋಗಿ ಕೂರ್ಸ್ಕೋಬೇಕು ಕಾದಲ್ಲಿ. ಆಗ ಏಕಾಂಗಿ ಜಪವನ್ನು ಅಮಾವಾಸ್ಯೆಗೆ ಮಾಡಬೇಕು. ಸುಮ್ಮನೆ ಒಲೆಯಲ್ಲ, ಎಲ್ಲರೂ ಕೂತ್ಕೊಂಡು ಬ್ರಹ್ಮಾಂಡ ಗುರುಗಳಾಗ್ಬಿಡಕ್ಕಾಗತ್ತೆ. ವಿದ್ಯೆ ಕಲಿತಾಗ ಜ್ಞಾನ ಶಕ್ತಿನ ಜಗನ್ಮಾತೆ ಹೋಲಿಸ್ಕೋಬೇಕು. ಅದಕ್ಕೆ ಆ ಜಗನ್ಮಾತೆನೇ ಸ್ವತಃ ನಮ್ಮ ಜೊತೆ ಇಷ್ಟು ಮಟ್ಟಿಗಿದ್ದಾಳೆ ಅಂದರೆ ಎಷ್ಟೋ ಜನ್ಮದ ನನ್ನ ಪುಣ್ಯಕ್ಕೆ ನಿಮಗೆಲ್ಲರಿಗೂ ಪಾಠ ಹೇಳ್ತಿರೋದು. ಅಂತ ಒಂದು ಸೌಂದರ್ಯರಿ ಆದಿಶಂಕರಾಚಾರ್ಯ ಹೇಳಿರ್ತಕ್ಕಂಥ ನಿಮಿತ್ತ ನೀವೆಲ್ಲ ಭೂಲೋಕದಲ್ಲಿ ಧನ್ಯ. ರಹಸ್ಯದ ಮಂತ್ರವನ್ನ ಮತ್ತೊಂದ್ಸಲಿ ಹೇಳ್ತೀನಿ ಕೇಳಿ. ಅದು ಆ ಕಾಲದಿಂದ ಈ ಕಾಲದೊಂದು ಅವಳು ನೀವು ಒಂದು ಕಾಲಲ್ಲಿ ಇನ್ನೊಂದು ಕಾಲಲ್ಲಿ ಸ್ತನರೂಪ ಮಧ್ಯಭಾಗದಲ್ಲಿ ಆ ಯೋಗಿನಿ. ಅದಕ್ಕೆ ಯೋಗ ಕ್ಲೀನ್. ಆ ಯೋಗ ಕ್ಲೀನಾದೇವಿ ಅಂತಕ್ಕಂಥವಳು ಏನ್ ಮಾಡ್ತಾಳೆ, ರಹಸ್ಯ ಅತಿ ರಹಸ್ಯದಲ್ಲಿ ಕೂತಿರ್ತಾಳೆ. ಹೇಗೆ ಬರ್ಕೊಳ್ಳಿ, ಕ್ಲೀಂ 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 ಸದಾಂ ಕ್ಲೀಂ. ಅದಕ್ಕೆ ಸಾಧ್ಯಾಂ ಕ್ಲೀಂ ಅನ್ಕೋಬೇಕು. ಕ್ಲೀಂ 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 ಮೂರು ಸಲ ಹೇಳ್ಕೋಬೇಕು. ಅದಕ್ಕೆ 3, 6, 9ನ ಅನುಗ್ರಹ ಷಟ್ಕುಕ್ಷಿ 6 ಭಾಗದ ಹೊಟ್ಟೆ ಭಾಗದವಳೆ ಆ ರಹಸ್ಯ ದೇವಿ. ಇವಳು ಏನೇನು ಇಟ್ಕೊಂಡಳು ಆಯ್ದವಳು ಬರ್ಕೊಳ್ಳಿ. ಬಿಲ್ಲು ಬಾಣದಲ್ಲಿ ವಿಶೇಷವಾದ ಬಿಲ್ಲು ಬಾಣ ಅಂತೆ. ಅವಳು ಮಾಡ್ಕೊಂಡಿರೋದು ಜಿಂಕೆ ಕೊಂಬಲ್ಲಿ ಮಾಡ್ಕೊಂಡಿರ್ತಾಳೆ ಬಿಲ್ಲು ಬಾಣ. ಬಹಳ ವಿಶೇಷವಾಗಿರ್ತಕ್ಕಂಥ ಖಡ್ಗ. ಈ ಖಡ್ಗವನ್ನು ಅವಳು ಮಾಡ್ಕೊಂಡಿರೋದು ಕ್ರೂರವಾದ ಮೃಗ ಅಂದರೆ ಹಂದಿ, ವ್ಯಾಘ್ರನಾಗಿರ್ತಕ್ಕಂಥ ಆ ಉಗುರುಗಳು ಮತ್ತು ಹಂದಿ ಆ ಕೈಯಲ್ಲಿ ಹಿಡ್ಕೊಂಡಿರೋದು ಉಗುರುಗಳು. ಉಗುರುಗಳನ್ನ ಹೇಗೆ ಮಾಡ್ಕೊಂಡಿದ್ದಾಳೆ, ಪಂಜರ ತರ ಮಾಡ್ಕೊಂತಾಳಂತೆ. ಅಲ್ಲಿ ಇರ್ತಕ್ಕಂಥ ಕತ್ತೆ ಏನೋ ಕಾಡು ಹಂದಿ ಅಂತೀವಲ್ಲ, ಅದರ ವಿಶೇಷವಾಗಿರ್ತಕ್ಕಂಥ ಖಡ್ಗ, ಅದರಲ್ಲೇ ಖಡ್ಗ ಮಾಡ್ಕೊಂಡಿರ್ತಾಳೆ. ಅಷ್ಟು ವಿಶೇಷ. ರಕ್ತಪಾತ್ರೆಯನ್ನ ಇಟ್ಕೊಂಡು ಚಂಡಾಸುರ ಒಬ್ಬನೇ ಇರ್ತಾನಂತೆ, ರಕ್ತಪಾತ್ರವನ್ನು ಇಟ್ಕೊಂತಾಳೆ. ಪದ್ಮಾಪ್ರಿಯ, ಪದ್ಮಲೇಖಿನಿ ಅಂದ್ರೆ ಪದ್ಮಪ್ರಿಯ ಅಂದ್ರೆ ಒಂದು ಕಾಲನ್ನು ಹಾಕೊಂಡ್ರೆ, ಪದ್ಮಲೇಖಿನಿಂದ ಎಡಗಾಲ್ ಕೆಳಗೆ ಇಟ್ಟಿರ್ತಾಳೆ. ವಾಮಾಚಾರ ದೇವಿ. ಇವಳೆಲ್ಲ ಸೌಂದರ್ಯವಾಗಿಟ್ಟಿರ್ತಕ್ಕಂಥ ಗುರಾಣಿ. ಆ ಗುರಾಣಿ ಮಾಡಿರತಕ್ಕಂಥದ್ದು ಏನು ಅಂದ್ರೆ ಕಾಡೆಮ್ಮೆ ಮುಖದಲ್ಲಿ ಗುರಾಣಿ ಮಾಡಿರ್ತಾಳೆ. ಎಮ್ಮೆ ಕಾಡೆಮ್ಮೆ ನೋಡಿದ್ರೆ ಹೆಂಗ್ ಭಯಂಕರ, ಕಾಲಲ್ಲಿ ಹಾಕೊಂಡ್ರೆ ಅವಳು ತುಳಿದು ನಿಂತ್ಕೊಂಡಾಳೆ. ಆ ಮುಖವನ್ನೇ ಗುರಾಣಿ ತರ ಮಾಡಿ ಇಟ್ಕೊಂಡ್ಬಿಡ್ತಾಳೆ. ಲೆಕ್ಕ ಹಾಕೊಳ್ಳಿ, ಹಿಂಗ್ ಹಾಕ ಪಂಜನ ಇಟ್ಕೊಂಡಿರ್ತಾಳೆ. ಹೆಂಗಿರುತ್ತೆ ಅಬ್ಬಬ್ಬಬ್ಬಬ್ಬ, ಭಯಂಕರ ಅತಿ ರಹಸ್ಯ ರೂಪಿಣಿ. ಇವಳ ನಡ್ಕೊಂಡು ಬರ್ತಾ ಇದ್ರೆ ಆ ದೇವಿ ಕಾಳೋದಿರ್ಲಿ ಸದ್ಯ. ಅದಕ್ಕೆ ಹೇಳೋದು, ನೀವು ಎಲ್ಲಿ ದೇವಿ ಕಾಣ್ತಾಳೆ ಅಂದ್ರೆ ಇಂಥ ಸೌಂದರ್ಯ ಲಹರಿನ ದೇವಸ್ಥಾನಗಳಿಗೆ ಹೋದಾಗ ದೇವರ ಮುಂದೆ ಅದು ಹೇಳ್ಕೊಳ್ಳಿ. ಭಾವನೆಗಳನ್ನ ಭಗವಂತನ ಹತ್ರ ಹೇಳ್ಕೊಳ್ಳಿ. ಇನ್ಯಾರು ಹೇಳ್ಕೊಂತೀರ? ಆ ಭಾವನಾ ರೂಪದಲ್ಲಿ ಅವಳು ಹೇಗೆ ಕಾಣಬೇಕು ಅವಳು ಗೊತ್ತು. ಇವನು ಒಳ್ಳೆಯವನಾದ್ರೆ ಒಳ್ಳೆಯವನ ತರ ಕಾಣ್ತಾಳೆ, ಕೆಟ್ಟವನಾದ್ರೆ ದಂಡಂ ದಶಗುಣಂ ತರ ಕಾಣ್ತಾಳೆ. ದುರುಪಯೋಗ ಪಡಿಸ್ಕೊಂತೀನಿ ಮಂತ್ರಗಳನ್ನ ಅಂದ್ರೆ ಏನ್ ಮಾಡ್ತಾಳೆ, ಸರ್ಪಯೋಗದಲ್ಲಿ ಕಾಣ್ತಾಳೆ. ಅದಕ್ಕೆ ನಾಗಲಕ್ಷ್ಮಿ. ಅದಕ್ಕೆ ಕುಕ್ಕುಟಕ ಸರ್ಪ ನಮ್ಮನ್ನು ಕಾವಲ್ ಕಾದು ಕರ್ಕೊಂಡು ಹೋಗೋದು ಯಾರು ಅಂದ್ರೆ, ಒಂದು ಕೋಳಿ ಇರುತ್ತೆ, ಆ ಕೋಳಿ ಈ ಜಾಗಕ್ಕೆ ಕರ್ಕೊಂಡು ಹೋಗುತ್ತಂತೆ. ಆ ಕೋಳಿಗೆ ತಲೆ ಹೇಗಿರುತ್ತೆ ಗೊತ್ತಾ, ಕುಕ್ಕುಟಕ ಸರ್ಪ. ಇವತ್ತಿಗೂ ಹಾವಿನ ತಲೆ ಇರೋ ಕೋಳಿ ಇಡೀ ಜಗತ್ತಲ್ಲಿ ಎಲ್ಲೂ ಇಲ್ಲದೆ ಇರತಕ್ಕಂಥದ್ದು.